ವೀಕ್ಷಕರ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ದಾಳ್ ಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಉದ್ಘಾಟನೆ ಮತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಮಾತನಾಡಿ, ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ಹಸಿವು, ಬಡತನ, ಬಾಲ್ಯ ವಿವಾಹ ಮತ್ತು ಮೌಢ್ಯತೆ ತೊಲಗಿಸಲು ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡುವುದಾಗಿ ತಿಳಿಸಿದರು. ನಮ್ಮಲ್ಲಿ ಪ್ರತಿ ವರ್ಷವೂ ಪೋಷಕರು ವಸತಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕಾಳಜಿ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ಹದಿಹರೆಯದ ವಿದ್ಯಾರ್ಥಿನಿಯರ ಸಮಸ್ಯೆಗಳು ಹಾಗೂ ಋತುಚಕ್ರದ ವೇದನೆಗಳಿಗೆ ಮಾರ್ಗದರ್ಶಕರಾಗಿ ಎತ್ತ ತಾಯಿಯಂತೆ ಮಕ್ಕಳೊಂದಿಗೆ ಸ್ಪಂದಿಸಿ ಎಂದು ವಸತಿ ಶಾಲಾ ಆರೋಗ್ಯ ಸಿಬ್ಬಂದಿಗೆ ಸೂಚಿಸಿದರು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿ ರವಿಕುಮಾರ್, ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರು ಹಾಗೂ ಕಿತ್ತೂರು ಚೆನ್ನಮ್ಮ ಶಾಲೆ ಪ್ರಾಚಾರ್ಯ ನಾಗರಾಜರವರು, ತಹಸೀಲ್ದಾರರಾದ ವಿಕೆ ನೇತ್ರಾವತಿರವರು ಮಾತನಾಡಿದರು. ಸಮಾರಂಭದಲ್ಲಿ ತಹಸೀಲ್ದಾರ್ ವಿಕೆ ನೇತ್ರಾವತಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಜಗದೀಶ್ ಡಿ, ಎಸ್ಟಿ ಇಲಾಖೆಯ ತಾಲೂಕು ಅಧಿಕಾರಿ ಮೆಹಬೂಬ್ ಬಾಷಾ, ಕೂಡ್ಲಿಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ, ಸದಸ್ಯರಾದ ಲಕ್ಷ್ಮೀದೇವಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಗುರುಸಿದ್ದನಗೌಡರು, ಪ್ರಾಂಶುಪಾಲರಾದ ಶೋಭಾ ಎಂ, ಹಿರೇಹೆಗ್ದಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಂಟೆ ವಿಮಲಾಕ್ಷಿ ಹಾಗೂ ದಲಿತ ಮುಖಂಡರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಂದಗಲ ಪರಶುರಾಮರವರು ಹಾಗೂ ಗುತ್ತಿಗೆದಾರರಾದ ಅಕ್ಷಯ್ ಕುಮಾರ್, ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರ ಸದಸ್ಯರಾದ ಪರಶುರಾಮ್, ಈಚಲ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಈಡಿಗರ ಸಂತೋಷ್, ಈಚಲ ಬೊಮ್ಮನಹಳ್ಳಿ ಇಸ್ಮಾಯಿಲ್ ಹಾಗೂ ಹಿರೇಹೆಗ್ದಾಳ್ ಭಾಗದ ಜೆ ಬಸವರಾಜ್, ರಮೇಶ್ ಸಾಸಲವಾಡ, ಸಿ ಚಲವಾದಿ ನಾಗರಾಜ್ ಹಾಗೂ ಸಿಬ್ಬಂದಿಗಳು, ಶಾಲಾ ಮಕ್ಕಳು, ಪೋಷಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಪಕ್ಕಿರಪ್ಪ ಹೆಗ್ದಾಳ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇವತ್ತು ಇಡೀ ಮತ್ತೆ ಮುರಾರ್ಜಿ ಶಾಲೆ ಪಿಯುಸಿನ ಎಸ್ಎಲ್ಸಿನ ಅದಕ್ಕೆ ಫಸ್ಟ್ ರ್ಯಾಂಕ್ ಬಂದಿರೋದು ಮುರಾರ್ಜಿ ಶಾಲೆಯವರು ಅಲ್ವಾ? ಹೌದು ಹೌದು. ಸೊ ಯಾವುದು ಶಿಕ್ಷಣದಲ್ಲಿ ಎಸ್ಪೆಷಲಿ ಮುರಾರ್ಜಿ ಶಾಲೆಯಲ್ಲಿ ಎಲ್ಲೂ ಕಡಿಮೆ ಇಲ್ಲ. ಅದೇ ರೀತಿ ಈಗ ಇಂಥದೇ ಒಂದು ಮುರಾರ್ಜಿ ಶಾಲೆ ಕೂಡ ಇದಕ್ಕಿಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಈಗಾಗಲೇ ಇನ್ನು ಕೇವಲ ಒಂದು ವಾರದ ಶಿವಪುರಲ್ಲಿ ಈಗ ಟೆಂಡರ್ ರೆಡಿ ಆಗ್ತದೆ. ಸೊ ಅದು ಹಿಂದುಳಿದ ವರ್ಗಗಳ ಕಾರ್ಮಿಕ ಇಲಾಖೆಯಿಂದ ಹಿಂದುಳಿದ ವರ್ಗಗಳ ಇಲಾಖೆಗೆ ವರ್ಗಾವಣೆ ಅದನ್ನ ಕಟ್ಟಡ ಕಟ್ಟಿಸಿ ಹಸ್ತಾಂತರ ಮಾಡ್ತಾರೆ ಮುರಾರ್ಜಿ ಶಾಲೆ ಕಾರ್ಮಿಕ ಇಲಾಖೆಯಿಂದ. ಸೊ ಅದನ್ನು ಕೂಡ 6 ರಿಂದ 12 ಸುಮಾರು 700 ವಿದ್ಯಾರ್ಥಿಗಳಿಗೆ ಅಂದ್ರೆ ಡಬಲ್ ಕೆಪಾಸಿಟಿ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಈಗ ಶೀಘ್ರದಲ್ಲೇ ಜಿಲ್ಲೆಗೆ ಒಂದು ಅಂತ ಹೇಳಿದ್ರೆ ಅದು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಬಂದಿದೆ. ಸೂಪರ್ ಆ ಮೆಗಾ ಪ್ಲಾಂಟ್ ಎದುರುಗಡೆ ಈಗಾಗಲೇ మన ತಹಸೀಲ್ದಾರರು ಕೂಡ ಕೇವಲ ಒಂದೇ ವಾರದಲ್ಲಿ ಜಾಗ ಗುರುತಿಸಿ ಅದನ್ನ ಅಲರ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಅತಿ ಶೀಘ್ರದಲ್ಲೇನೆ ಟೆಂಡರ್ ಆಗ್ತದೆ. ಸೊ ಅದು ಏನಾದರೂ ಬೇರೆ ಕಡೆ ನಮಗೂ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಬೇರೆ ಕಡೆ ಆಗಲಿ ಈ ವರ್ಷದಲ್ಲೇ ಶಾಲೆ ಪ್ರಾರಂಭ ಮಾಡೋಕ್ಕೆ ಬಾಡಿಗೆ ಕಟ್ಟಡದಲ್ಲಿ ಅಂತೇಳಿ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ, ಹಂಗೇನಾದ್ರೆ ಅದನ್ನು ಬಿಡೋದಿಲ್ಲ. ಅದನ್ನು ನಾವು ಬಾಡಿಗೆ ಕಟ್ಟಡದಲ್ಲಿ ಮಾಡಿ ಅದು ಇನ್ನೊಂದು ಸ್ವಲ್ಪ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ನಮ್ಮ ಬಡವರ ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅದಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತು ಎಲ್ಲರ ವಿಶೇಷವಾಗಿ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಕೂಡ ತುಂಬ ಒಳ್ಳೊಳ್ಳೆ ವಿಷಯಗಳು ನಮಗೆ ಸಾರ್ವಜನಿಕರಿಗೆ ಮತ್ತು ನಮಗೆ ಬೆಳಕು ಚೆಲ್ಲಿ ಇವತ್ತು ಕಾಲೇಜಿನಲ್ಲಿ ತುಂಬ ಉತ್ತಮ ಒಂದು ಶಾಶ್ವತವಾದಂಥ ಕಾರ್ಯಗಳಿಗೆ ತಾವೆಲ್ಲರೂ ಮುನ್ನುಡಿಯಾಗಿದ್ದೀರಿ. ನಿಮ್ಮ ಒಂದು ನಿರಂತರ ಈ ಥರ ಒಂದು ನಮಗೆ ಕಣ್ತರಿಸೋದ್ರಿಂದ ಇನ್ನೂ ಉತ್ತಮ ಕಾರ್ಯ ಮಾಡೋದಕ್ಕೆ ಇನ್ನೂ ತಾಲೂಕಿಗೆ ಹೆಚ್ಚಿನ ಶ್ರದ್ಧೆ ವಹಿಸಿ ಮಾಡ್ತೀನಿ ಅಂತ ಹೇಳ್ತಾ ಹಾಗದು ಈಗ ಇಲ್ಲಿ ನಾನು ತಾಲೂಕು ದಿನ ಬೆಳಗ್ಗೆ ಎದ್ರೆ ನಮ್ಮ ಮಕ್ಕಳೆಲ್ಲ ನೋಡ್ತಾ ಇರೋದು ಪೌಷ್ಟಿಕಾಂಶದ ಕೊರತೆ ಮತ್ತು ಅನಿಮಿಯಾ ಇವೆರಡೇ ನಾನು ನೋಡ್ತಾ ಇದ್ದೀನಿ. ಯಾಕೆಂದ್ರೆ ಮುಂದೆ ಅವ್ರಿಗೆ ಗರ್ಭಾವಸ್ಥೆ ಕೂಡ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿಂದನೇ ಅವ್ರಿಗೆ ಒಳ್ಳೆ ರೀತಿ ಟ್ರೈನಿಂಗ್ ಕೊಡೋದಾಗಿರ್ಬೋದು, ನ್ಯಾಪ್ಕಿನ್ ಪ್ಯಾಡ್ಸ್ ಆಗಿರ್ಬೋದು, ಅವ್ರಿಗೆ ಇಲ್ಲೆಲ್ಲ ಸಪ್ಲೈ ಇದೆನಾ? ಸೊ ಅವೆಲ್ಲವೂ ತುಂಬ ಡಿಸಿಪ್ಲಿನ್ ಆಗಿ ಅವ್ರಿಗೆ ಇದನ್ನೆಲ್ಲ ಟ್ರೈನಿಂಗ್ ಆಗಂತ ಕೆಲಸ ಆಗಬೇಕು. ಮತ್ತೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ನಾವು ಆ ಜವಾಬ್ದಾರಿನ ನಾವು ಶಿಸ್ತುಬದ್ಧವಾಗಿ ಮಾಡಿ ಒಂದು ಡಾಟಾ ಮಾಡಿದ್ದೀವಿ, ಆಯ್ತಾ? ನಮಗೆ ಒಂದು 3 months ಟೈಮಲ್ಲಿ ಒಂದು ಡಾಟಾ ಕೊಡಿ, ಆಯ್ತಾ? ಅದನ್ನ ಅಟ್ಲೀಸ್ಟ್ ನಾವು ಎಲ್ಲ ಕಡೆ ಅಳವಡಿಸ್ಕೊಳ್ಳೋಕ್ಕೆ ಅವ್ರದ್ದು ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡ್ಕೊಳ್ಳೋಕೆ ಇದು ಮಾಡಿ ಅಲ್ಲ ತುಂಬಾ ಒಳ್ಳೇದು. ಈಗ ಆಗ್ಲೇ ನೀವು ಮುನ್ನೆಚ್ಚರಿಕೆ ವಹಿಸಿ ಅದು ಮಾಡ್ತಾ ಇದ್ದೀರಿ.